ನಮಸ್ಕಾರ. ಜನರ ಜೀವನಾಡಿ ಜನಮಾಧ್ಯಮ ವಿಶೇಷ ಚರ್ಚೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜ್ಯಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಇವು ಮೂರು ಪ್ರಮುಖವಾದಂಥ ಒಂದು ಆಧಾರ ಸ್ತಂಭಗಳು. ಅದರ ಜೊತೆಗೆ ಮಾಧ್ಯಮ ಅಥವಾ ಪತ್ರಿಕೆಗಳು ನಾಲ್ಕನೇ ಅಂಗ ಅಂತೇಳಿ ಕೂಡ ಹೇಳ್ತವೆ. ಆದರೆ ಈ ನ್ಯಾಯಾಂಗ ವ್ಯವಸ್ಥೆ ಏನಿದೆ ಇದು ನಮ್ಮ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡುವಂಥದ್ದು ಮತ್ತು ಅದೇ ರೀತಿಯಲ್ಲಿ ನಮ್ಮ ದೇಶದ ಆಗು ಹೋಗುಗಳಿಗೆ ಒಂದು ಮಾರ್ಗದರ್ಶನ ಮಾಡುವಂಥ ಒಂದು ಗುರುತರವಾದಂಥ ಒಂದು ಜವಾಬ್ದಾರಿ ಅದರ ಮೇಲಿದೆ. ಅದು ಯಾವ ದಿಕ್ಕಿನಲ್ಲಿ ಸಾಗಿದೆ ಅಂತ ಅನ್ನೋದನ್ನು ಅವರಿಂದ ಕೇಳೋಣ. ಭಾರತ, ನೀವು ಹೇಳ್ದಂಗೆ ಭಾರತ ನ್ಯಾಯಾಂಗ ಒಂದು ಬಹುದೊಡ್ಡ ಮತ್ತು ಬಲಿಷ್ಠವಾದಂಥ ಪ್ರಜಾಪ್ರಭುತ್ವ ಸಂಸ್ಥೆ. ನಾವು ಗಣರಾಜ್ಯ ಭಾರತದಲ್ಲಿ ಕಟ್ಟಿರೋದು. ಭಾರತ ನ್ಯಾಯಾಂಗ ಮಹತ್ತರವಾದಂಥ ಪಾತ್ರನ ವಹಿಸಿದೆ. ಅನೇಕ ಕ್ಷೇತ್ರಗಳಲ್ಲಿ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿದೆ. ಕೇಶವಾನಂದ ಭಾರತಿ ಪ್ರಕರಣ ಇಲ್ಲದೇ ಇದ್ದಿದ್ದರೆ ಇವತ್ತು ನಮ್ಮ ಸಂವಿಧಾನ ನಮ್ಮ ಕೈಯಲ್ಲಿರ್ತಿರಲಿಲ್ಲ. SR ಬೊಮ್ಮಾಯಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅಂತ ಪ್ರಕರಣ ಇಲ್ಲದೇ ಇದ್ದಿದ್ದರೆ ಇವತ್ತು ರಾಜಕೀಯ ಪ್ರಜಾಪ್ರಭುತ್ವ ಅಂತ ನಾವೇನು ಕರಿತೀವಿ, ಪೊಲಿಟಿಕಲ್ ಡೆಮಾಕ್ರಸಿ, ಇವತ್ತು ನಾವು ಉಳಿಸ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಮೂಲಭೂತ ಹಕ್ಕುಗಳನ್ನು ನಾವು ಅನುಭವಿಸೋಕ್ಕಾಗ್ತಾ ಇರಲಿಲ್ಲ. ಅದೇ ರೀತಿ ಮಾನವ ಹಕ್ಕುಗಳನ್ನು ಅನುಭವಿಸೋಕ್ಕಾಗ್ತಾ ಇರಲಿಲ್ಲ. ಈ ರೀತಿ ಅನೇಕ ಕ್ಷೇತ್ರಗಳಲ್ಲಿ ನಾವು ನಮ್ಮ ಭಾರತದ ನ್ಯಾಯಾಂಗ ಒಳ್ಳೆಯ ಕೆಲಸ ಮಾಡಿದೆ, ಇಲ್ಲ ಅಂತ. ಆದರೆ ಭಾರತದ ನ್ಯಾಯಾಂಗ ತನ್ನದೇ ಆದಂಥ ಸಮಸ್ಯೆಗಳನ್ನು ಮತ್ತು ಸವಾಲುಗಳನ್ನು ಎದುರಿಸ್ತಾ ಇದೆ. ಇವತ್ತು ಭಾರತದ ನ್ಯಾಯಾಂಗದ ಮೇಲೆ ಈ ಜಾಗತೀಕರಣದ ಪ್ರಭಾವವೂ ಬಿದ್ದಿದೆ. ಅದರ ಜೊತೆಗೆ ಬಾಹ್ಯ ಒತ್ತಡದ ಪ್ರಭಾವವೂ ನಮ್ಮ ಮೇಲೆ ಬಿದ್ದಿದೆ. ಒಟ್ಟೊಟ್ಟಿಗೆ ಆಂತರಿಕ ಒತ್ತಡವೂ ಕೂಡ ಭಾರತದ ನ್ಯಾಯಾಂಗದ ಮೇಲೆ ಬಿದ್ದಿದೆ. ಈ ಎಲ್ಲ ಒತ್ತಡಗಳಿಂದ ಇವತ್ತು ಒಂದಷ್ಟು ತಪ್ಪುಗಳು ನಡೆದಿದೆ. ಈ ಹಿಂದೆ ನಡೆದಿಲ್ಲ ಅಂತಲ್ಲ, ಈ ಹಿಂದೇನೂ ಭಾರತದ ನ್ಯಾಯಾಂಗದ ತಪ್ಪು ಮಾಡಿದೆ. ಆದರೆ ಮಾಡಿರ್ತಕ್ಕಂಥ ತಪ್ಪು ತನ್ನ ಗಮನಕ್ಕೆ ಬಂದಾಗ ಅದನ್ನು ಸರಿತಿದ್ದುಕೊಂಡು ಮುಂದೆ ಹೋಗ್ತಕ್ಕಂಥ ಒಂದು ಒಳ್ಳೆಯ ಗುಣನ ಭಾರತದ ನ್ಯಾಯಾಂಗ ಮತ್ತು ಇಚ್ಛಾಶಕ್ತಿಯನ್ನು ಕಾಲಕಾಲಕ್ಕೆ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಇಂತಹ ಒಂದು ಸನ್ನಿವೇಶದಲ್ಲಿ ಇವತ್ತು ಭಾರತದ ನ್ಯಾಯಾಂಗ ಯಾವ ರೀತಿ ತನ್ನ ಹೆಜ್ಜೆ ಇಡ್ತಾ ಇದೆ ಅಂತಕ್ಕಂಥದ್ದನ್ನು ಗಮನಿಸಿದಾಗ ಈ ದೇಶದ ಜನಸಾಮಾನ್ಯರು ತಮ್ಮ ನಂಬಿಕೆಯನ್ನು ಕಳ್ತಕ್ಕಂತಕ್ಕಂಥ ಒಂದು ಪರಿಸ್ಥಿತಿ ಈ ದೇಶದಲ್ಲಿ. ಆ ಸಂಬಂಧಪಟ್ಟಂಗೆ ನಿಮಗೆ 2-3 ಉದಾಹರಣೆಗಳನ್ನು ಕೇಳಬೇಕು. ಸೆಡಿಸನ್ ಅಂತಕ್ಕಂಥ ರಾಜದ್ರೋಹರ ಪ್ರಕರಣದ ಮೇಲೆ ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡಿದ್ರೆ ಕೆಲವೇ ಗಂಟೆಗಳಲ್ಲಿ ಕೆಲವರಿಗೆ ಜಾಮೀನನ್ನು ಕೊಡ್ತಾರೆ ಸುಪ್ರೀಂ ಕೋರ್ಟು, ಕೆಲವರಿಗೆ ಹೈಕೋರ್ಟ್ಗೆ ಹೋಗಿ ಅಂತ ಹೇಳುತ್ತೆ, ಕೆಲವರಿಗೆ ಇಲ್ಲ ಅಂತ ಹೇಳುತ್ತೆ. ಅದೇ ರೀತಿ ಕಾಶ್ಮೀರಿ ಕಣಿವೆಯಲ್ಲಿ ಸುಮಾರು 80 ಲಕ್ಷ ಜನ ತಮ್ಮ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬಂದಾಗ ನ್ಯಾಯಾಲಯಕ್ಕೆ ಬಂದು ತಮ್ಮ ಅಹವಾಲನ್ನು ಕೇಳಿಕೊಂಡಾಗ ಯಾವ ತರಾತುರಿಯಲ್ಲಿ ಸ್ಪಂದಿಸಬೇಕಾಗಿತ್ತೋ, ಯಾವ ಸ್ಪೀಡಲ್ಲಿ ಅದಕ್ಕೆ ರೆಸ್ಪಾಂಡ್ ಮಾಡಬೇಕಾಗಿತ್ತೋ ನ್ಯಾಯಾಂಗ ರೆಸ್ಪಾಂಡ್ ಮಾಡಲಿಲ್ಲ. ಅದೇ ರೀತಿ ಇವತ್ತು 4 ಜನ ನ್ಯಾಯಮೂರ್ತಿಗಳು 2015ರಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಬಹಿರಂಗವಾಗಿ ನ್ಯಾಯಾಂಗದಲ್ಲಿರ್ತಕ್ಕಂಥ ಕೆಲವು ಲೋಪದೋಷಗಳ ಬಗ್ಗೆ ದೇಶದ ಜನರ ಮುಂದೆ ಇಟ್ಟಾಗ ಅದನ್ನು ಸರಿಪಡಿಸಲೇ ಇಲ್ಲ. ಈ ಹಿಂದೆ ರಂಜನ್ ಗೊಗೊಯ್ ಅವರು ಮುಖ್ಯ ನ್ಯಾಯಮೂರ್ತಿಯಾಗಿದ್ದಾಗ ಅವ್ರ ಮೇಲೆ ಅಲ್ಲಿನ ಮಹಿಳಾ ಸಿಬ್ಬಂದಿ ಒಂದು ಲೈಂಗಿಕ ಅತ್ಯಾಚಾರದ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಾಗ ಅದನ್ನು ಸಮರ್ಪಕವಾಗಿ ಇತ್ಯರ್ಥ ಮಾಡದೇ ಇರತಕ್ಕಂಥದ್ದು. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಒಬ್ಬ ಹಾಲಿ ನ್ಯಾಯಮೂರ್ತಿಯ ವಿರುದ್ಧ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ವಿರುದ್ಧ ಒಂದು ಫಿರ್ಯಾದಿಯನ್ನು ಕೊಟ್ಟಾಗ ಅದು ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಈ ದೇಶದ ಜನಕ್ಕೆ ಇನ್ನೂ ಗೊತ್ತಾಗಲಿಲ್ಲ. ಈ ರೀತಿ ಅನೇಕ ಸಂದರ್ಭಗಳಲ್ಲಿ ಮತ್ತು ಅಂದಿನ ಮುಖ್ಯ ನ್ಯಾಯಮೂರ್ತಿಗಳಾದ ರಂಜನ್ ಗೊಗೊಯ್ ಅವರು ರಿಟೈರ್ ಆದ 4-5 ತಿಂಗಳಲ್ಲೇ ಅವರು ರಾಜ್ಯಸಭಾ ಸದಸ್ಯರಾಗಿ ನೇಮಕಗೊಂಡಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದಾಗ ಪ್ರಶಾಂತ್ ಭೂಷಣ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನವರು ಯಾವ ರೀತಿ ಕ್ರಿಮಿನಲ್ ಕಂಟೆಂಪ್ಟ್ ಆಫ್ ಕೋರ್ಟನ್ನು ಇತ್ಯರ್ಥ ಮಾಡಿದರು ಅಂತಕ್ಕಂಥ ವಿಚಾರ,
ಈಗ ನಾನು ಹೇಳ್ತಾ ಹೋದರೆ 10 ಪ್ರಕರಣಗಳು ನಿಮ್ಗೆ ಹೇಳಿದೆ. ಆದರೆ ಒಟ್ಟಾರೆ ಇವತ್ತು ಈ ದೇಶದ ಜನಸಾಮಾನ್ಯರು ನ್ಯಾಯಾಂಗದ ಬಗ್ಗೆ ತಮ್ಮ ನಂಬಿಕೆಯನ್ನು ಕಳ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇಂದಿದ್ದೀವಿ. ಇದು ಸರಿಯಾದಂಥ ಬೆಳವಣಿಗೆಯಲ್ಲ. ಈ ತಪ್ಪುಗಳನ್ನು ಸರಿದಿದ್ಕೋಬೇಕಾಗಿದೆ, ಜನರ ವಿಶ್ವಾಸನ ಉಳಿಸ್ಕೋಬೇಕಾಗಿದೆ ಮತ್ತು ಜನರ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕಾಗಿದೆ. ಸಂವಿಧಾನನ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯನ ನಮ್ಮ ನ್ಯಾಯಾಂಗ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಸೆ ಪಡುತ್ತೇನೆ. ಓಕೆ, ಈಗ ನಾವು ಹೇಳ್ದಂಗೆ ಈಗ ಶಾಸಕಾಂಗ ಕಾರ್ಯಾಂಗವನ್ನು ಸರಿದಾರಿಯಲ್ಲಿ ಕೊಂಡೊಯ್ಯಬೇಕಾದ್ದು, ಅದರ ಜೊತೆಗೆ ಸಾಮಾಜಿಕ ಬದುಕಿನ ಪ್ರಶ್ನೆಗಳಿಗೆ ಸೂಕ್ತ ಮಾರ್ಗದರ್ಶನ ಕೊಡಬೇಕಾದಂಥ ಒಂದು ಜವಾಬ್ದಾರಿ ನ್ಯಾಯಾಂಗದ ಮೇಲಿದೆ. ಅದು ಈ ಸ್ವಾತಂತ್ರ್ಯ ಭಾರತದ ಇತಿಹಾಸದಲ್ಲಿ ಅನೇಕ ಮಹತ್ತರವಾದಂಥ ಸಾಧನೆಗಳನ್ನು ಮಾಡಿದರೂ ಕೂಡ ಅಷ್ಟೇ ಗಂಭೀರವಾದಂಥ ನ್ಯೂನತೆಗಳು ಲೋಪದೋಷಗಳು ಕೂಡ ಎದ್ದು ಕಾಣ್ತಾ ಇದೆ. ಇದನ್ನು ಸರಿಪಡಿಸುವಂಥ ಮಾರ್ಗ ಏನು ಅಂತ ಹೇಳುವಂಥದ್ದನ್ನು ಈ ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟವರು ಮತ್ತು ಇಡೀ ಸಮಾಜ ಮತ್ತು ನಮ್ಮ ದೇಶದ ರಾಜಕೀಯ ವ್ಯವಸ್ಥೆ ಇದರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ ಅಂತೇಳಿ ತಾವು ಹೇಳಿದ್ದೀರಿ. ಸೊ ಇದೇ ಸಂದರ್ಭದಲ್ಲಿ ನಾವು ಮತ್ತೊಂದು ಗಮನಿಸುವಂಥದ್ದು, ಈ ಒಂದು ನ್ಯಾಯಾಧೀಶರ ನ್ಯಾಯಮೂರ್ತಿಗಳ ಆಯ್ಕೆಯ ಪ್ರಕ್ರಿಯೆ ವಿಚಾರದಲ್ಲಿ ಈ ಕೊಲೆಜಿಯಂ ವ್ಯವಸ್ಥೆಯ ಬಗ್ಗೆ ಕೆಲವು ಸ್ವಲ್ಪ ಮಾತುಗಳು ಕೇಳಿ ಬರ್ತಾ ಇದೆ. ಅಂದರೆ ಅದು ಸೂಕ್ತವೇ ಅಲ್ಲವೇ ಅಂತ ಹೇಳುವಂಥದ್ದು. 1990 ಹಿಂದೆ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ಗೆ ನ್ಯಾಯಮೂರ್ತಿಗಳ ನೇಮಕಾತಿ ವಿಚಾರದಲ್ಲಿ, ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ ಅಂದರೆ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್, ಈ ನ್ಯಾಯಾಲಯಗಳಿಗೆ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡ್ತಕ್ಕಂಥ ವಿಚಾರದಲ್ಲಿ ಕಾರ್ಯಾಂಗಕ್ಕೆ ಸ್ವಲ್ಪ ಮೇಲ್ಗೈ ಇತ್ತು. ಅದು ದುರ್ಬಳಕೆ ಆದಾಗ ಕೊಲಿಜಿಯಂ ಸಿಸ್ಟಮ್ ಜಾರಿಗೆ ಬಂತು. ಕ್ರಮೇಣ ಕೊಲಿಜಿಯಂ ಸಿಸ್ಟಮ್ನಲ್ಲೂ ಕೂಡ ಅನೇಕ ರೀತಿಯ ಲೋಪದೋಷಗಳನ್ನು ನಾವು ಕಂಡುಕೊಂಡ್ರು. ಸ್ವಜನ ಪಕ್ಷಪಾತ ಮತ್ತು ಯಾವುದೇ ಒಂದು ಕೋಡಿಫೈಡ್ ಗೈಡ್ಲೈನ್ಸ್ ಇಲ್ಲದೆ, ಕೋಡಿಫೈಡ್ ರೂಲ್ಸ್ ಇಲ್ಲದೆ ಕೊಲಿಜಿಯಂ ಕೆಲಸ ಮಾಡಿದ್ದರ ಮೇಲೆ ಕೊಲಿಜಿಯಂ ವಿರುದ್ಧನೂ ಕೂಡ ಧ್ವನಿ ಎತ್ತಿದ್ರು ಜನ. ಆಗ ಕೇಂದ್ರ ಸರ್ಕಾರ ಇದನ್ನು ನಿಯಂತ್ರಣ ಮಾಡುವ ದೃಷ್ಟಿಯಿಂದ ಒಂದು ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಬಿಲ್ ಅಂತಕ್ಕಂಥ ಒಂದು ಕಾನೂನನ್ನು ಜಾರಿಗೆ ತಂತು. ಆ ಕಾನೂನಲ್ಲೂ ಮತ್ತೆ ಕಾರ್ಯಾಂಗಕ್ಕೆ ಸ್ವಲ್ಪ ಮೇಲ್ಗೈ ಕೊಟ್ಟಿದೆ ಅನ್ನೋ ಕಾರಣವನ್ನು ನೀಡಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಅದನ್ನು ರದ್ದುಪಡಿಸಿತು. ಹಾಗಾಗಿ ಮತ್ತೆ ಕೊಲಿಜಿಯಂ ಸಿಸ್ಟಮ್ ವಾಪಸ್ ಬಂದಿದೆ. ಇವತ್ತು ಬೇಕಾಗಿರ್ತಕ್ಕಂಥದ್ದು ಕೊಲಿಜಿಯಂ ಸಿಸ್ಟಮ್ಮೇ ಇರಲಿ ಅಥವಾ ಒಂದು ನ್ಯಾಯಾಂಗದ ಕಮಿಷನ್ನೇ ಇರಲಿ ಅಥವಾ ಇನ್ಯಾವುದೋ ಒಂದು ವೇದಿಕೆ ಇರಲಿ, ಇದಕ್ಕೆ ಒಂದು ಕೋಡಿಫೈಡ್ ರೂಲ್ಸ್ ಬೇಕು. ಎರಡನೇದು, ದೇಶದಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಹುಡುಕಿ ಅವರಿಗೆ ಅವಕಾಶ ಕೊಡ್ತಕ್ಕಂಥ ಒಂದು ಇದು ಬೇಕು. ಮೂರನೇದಾಗಿ, ಈ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಪ್ರಾತಿನಿಧ್ಯವನ್ನು ನೀಡತಕ್ಕಂಥ ಒಂದು ವ್ಯವಸ್ಥೆ ಜಾರಿಗೆ ಬರಬೇಕಾಗಿದೆ. ಓಕೆ, ಈ ದಿಕ್ಕಿನಲ್ಲಿ ಇವತ್ತು ನಾವೊಂದು ಹೊಸ ಆಯೋಗ ಅಂತಾದರೂ ಕರೀರಿ, ಕೊಲಿಜಿಯಂ ಅಂತಾದರೂ ಕರೀರಿ ಅಥವಾ ಇನ್ಯಾವುದೇ ವೇದಿಕೆ ಅಂತಾದರೂ ಕರೀಲಿ, ಈ ಕೋಡಿಫೈಡ್ ರೂಲ್ಸ್ ಪ್ರಕಾರನೇ ಅವರು ಕಾರ್ಯನಿರ್ವಹಿಸಬೇಕು. ಈಗ ಮತ್ತೊಂದು ಪ್ರಮುಖ ಸಮಸ್ಯೆ ಇಲ್ಲಿ ಕಾಣ್ತಾ ಇರುವಂಥದ್ದು, ನ್ಯಾಯ ವಿತರಣೆಯಲ್ಲಿ ವಿಳಂಬ ಆಗ್ತಾ ಇದೆ. ಕೆಳ ನ್ಯಾಯಾಲಯಗಳಿಂದ ಹಿಡಿದು ಸುಪ್ರೀಂ ಕೋರ್ಟ್ವರೆಗೆ ಅನೇಕ ಪ್ರಕರಣಗಳು, ಲಕ್ಷಾಂತರ ಪ್ರಕರಣಗಳು ಬಾಕಿ ಇದೆ. ಸೊ ಇದನ್ನು ಬಗೆಹರಿಸದಲೇ ಇದ್ದರೆ ಇದು ಜನರಿಗೆ ಒಂದು ತ್ವರಿತ ನ್ಯಾಯ ಕೊಡೋದಕ್ಕೆ ಅಡ್ಡಿ ಆಗ್ತಾ ಇದೆ ಅಂತ ಹೇಳುವಂಥದ್ದು. ಮತ್ತು ಇದಕ್ಕೆ ಒಂದು ನ್ಯಾಯಾಂಗ ವ್ಯವಸ್ಥೆಯ ಒಂದು ವಿಕೇಂದ್ರೀಕರಣ, ಅಂದರೆ ಈಗ ಸುಪ್ರೀಂ ಕೋರ್ಟ್ನ ಪೀಠಗಳನ್ನು ಬೇರೆ ಕಡೆ ಸ್ಥಾಪನೆ ಮಾಡುವಂಥದ್ದು, ಈ ಪ್ರಶ್ನೆಗಳು, ನ್ಯಾಯಾಧೀಶರ ಖಾಲಿ ಇರುವಂಥ ಹುದ್ದೆಗಳನ್ನು ಶೀಘ್ರ ಭರ್ತಿ ಮಾಡುವಂಥದ್ದು, ಇದೆಲ್ಲ ಬೇಡಿಕೆಗಳು ಖಂಡಿತವಾಗಿ. ಇದು ನಾನು ಆಗಲೇ ಹೇಳ್ದಂಗೆ ಭಾರತದ ನ್ಯಾಯಾಂಗ ಇಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡಿದರೂ ಸಹ ಒಂದಷ್ಟು ಸಮಸ್ಯೆಗಳು ಇವೆ, ಸವಾಲುಗಳಿವೆ. ಬಹುಮುಖ್ಯವಾದಂಥ ಸವಾಲು ನ್ಯಾಯಾಂಗ ಎದುರಿಸ್ತಾ ಇರ್ತಕ್ಕಂಥದ್ದು ನ್ಯಾಯ ವಿತರಣಾ ವ್ಯವಸ್ಥೆಯಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ವಿಳಂಬ. ಇವತ್ತು ಇಡೀ ದೇಶದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಒಂದು ವರ್ಷಕ್ಕೆ ಸುಮಾರು 65,000 ಪ್ರಕರಣಗಳನ್ನು ಇತ್ಯರ್ಥ ಮಾಡ್ತಾ ಇದೆ. ಈ ದೇಶದ ಎಲ್ಲ ಹೈಕೋರ್ಟ್ಗಳು ಸರಿಸುಮಾರು 18ರಿಂದ 20 ಲಕ್ಷ ಕೇಸುಗಳು ಒಂದು ವರ್ಷಕ್ಕೆ ಇತ್ಯರ್ಥ ಮಾಡ್ತಾ ಇವೆ. ಜಿಲ್ಲಾ ಮತ್ತು ತಾಲೂಕಾ ನ್ಯಾಯಾಲಯಗಳು ಈ ದೇಶದಲ್ಲಿ ಸುಮಾರು 1.5 ಕೋಟಿ ಕೇಸುಗಳನ್ನು ಇತ್ಯರ್ಥ ಮಾಡ್ತವೆ. ಇಷ್ಟೊಂದು ದೊಡ್ಡ ಪ್ರಮಾಣದ ವ್ಯಾಜ್ಯಗಳನ್ನು ಇತ್ಯರ್ಥ ಮಾಡ್ತಕ್ಕಂಥ ಬೇರೆ ನ್ಯಾಯಾಂಗ ಜಗತ್ತಿನಲ್ಲಿಲ್ಲ. ಇಷ್ಟೆಲ್ಲ ನಾವು ಕೇಸುಗಳನ್ನು ಇತ್ಯರ್ಥ ಮಾಡಿದರೂ ಕೂಡ ಇವತ್ತು ಭಾರತದ ನ್ಯಾಯಾಂಗದ ಮುಂದೆ ಸುಮಾರು 3,50,00,000 ಪ್ರಕರಣಗಳು ಬಾಕಿ ಇವೆ.
ಭಾಳ ದೊಡ್ಡ ಸಂಖ್ಯೆ. ಬಹಳ ದೊಡ್ಡ ಸಂಖ್ಯೆ. ಹಾಗಾಗಿ ಇವತ್ತು ಈ ವ್ಯಾಜ್ಯಗಳನ್ನು ಇತ್ಯರ್ಥ ಮಾಡ್ತಕ್ಕಂಥ ವಿಚಾರದಲ್ಲಿ ವಿಳಂಬ. ಈ ವಿಳಂಬಕ್ಕೆ ಮುಖ್ಯವಾದಂಥ ಕಾರಣಗಳು ಏನು ಅಂತಂದರೆ, ಒಂದು, ಯುರೋಪ್ ಮತ್ತು ವೆಸ್ಟರ್ನ್ ದೇಶಗಳಲ್ಲಿ 10 ಲಕ್ಷ ಜನರ ಸಂಖ್ಯೆಗೆ ಸುಮಾರು 100ರಿಂದ 120 ಜನ ನ್ಯಾಯಾಧೀಶರಿದ್ದಾರೆ. ಆದರೆ ಭಾರತ ದೇಶದಲ್ಲಿ 10 ಲಕ್ಷ ಜನಸಂಖ್ಯೆಗೆ 20.5 ನ್ಯಾಯಾಧೀಶರು ಕೆಲಸ ಮಾಡಿ. ಹಾಗಾಗಿ ನ್ಯಾಯಾಧೀಶರ ಕೊರತೆ ಇದೆ, ನ್ಯಾಯಾಲಯಗಳ ಕೊರತೆ ಇದೆ, ನ್ಯಾಯಾಂಗದ ಸಿಬ್ಬಂದಿ ಕೊರತೆ ಇದೆ. ಇದು ಒಂದನೇ ಕಾರಣ. ಎರಡನೇ ಕಾರಣ, ನಾವು ಪ್ರೊಸೀಜರಲ್ ಲಾಸ್ ಅಂತ ಕರಿತೀವಿ, ವಿಚಾರಣೆ ವಿಧಾನ. ಈ ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಸಿವಿಲ್ ಪ್ರೊಸೀಜರ್ ಕೋಡ್, ಎವಿಡೆನ್ಸ್ ಆ್ಯಕ್ಟ್, ಲಿಮಿಟೇಷನ್ ಆ್ಯಕ್ಟ್, ಇಂಥ ಕಾನೂನುಗಳು ಬ್ರಿಟಿಷರು ತಂದಂಥ ಕಾನೂನುಗಳನ್ನು ನಾವು ಮುಂದುವರಿಸ್ಕೊಂಡು ಬಂದ್ವಿ. ಒಂದಷ್ಟು ತಿದ್ದುಪಡಿಗಳನ್ನು ತಂದಿದ್ದೀವಿ ಈ ಕಾನೂನುಗಳಿಗೆ, ಆದರೆ ಇನ್ನೂ ಹೆಚ್ಚಿನ ತಿದ್ದುಪಡಿಗಳ ಅವಶ್ಯಕತೆ ಇದೆ. ಮೂರನೇದು, ನಾವು ಎಲ್ಲ ಪ್ರಕರಣಗಳನ್ನು ನ್ಯಾಯಾಲಯಕ್ಕೆ ತಗೊಂಡೋಗ್ಬೇಕಾಗಿ ಬೇರೆ ಬೇರೆ ಹಂತದಲ್ಲಿ ಆ ಕೇಸುಗಳನ್ನು ಇತ್ಯರ್ಥ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕ್ಯಾನಿಸಮ್ ಅಂತಕ್ಕಂಥದ್ದು ತಂದಿದ್ವಿ. ಅದಕ್ಕೆ ಈ ಲೋಕ ಅದಾಲತ್, ಆರ್ಬಿಟ್ರೇಷನ್ನು, ಕನ್ಸಿಲೇಷನ್ನು, ಅದಾಲತ್ತು, ಮೀಡಿಯೇಷನ್ನು ಅದು ಹೆಚ್ಚು ಬಳಕೆ ಆಗಿದೆ. ಇದು ನಮ್ಮ ನ್ಯಾಯಾಧೀಶರು, ನಮ್ಮ ಕಕ್ಷಿಗಾರರು, ನಮ್ಮ ನ್ಯಾಯವಾದಿಗಳು ಇನ್ನೂ ಅದಕ್ಕೆ ಹೊಂದ್ಕೊಂಡಿಲ್ಲ. ಅದನ್ನು ಹೆಚ್ಚು ಬಳಕೆಯಾಗಿ ಜನರಲ್ಲಿ ಅದರ ಬಗ್ಗೆ ಅರಿವು ಮೂಡಿಸಿ ಆ ಪ್ರಕ್ರಿಯೆಯನ್ನು ಪರಿಣಾಮಕಾರಿಯಾಗಿ ಜಾರಿ. ಹಿಂಗೆ ನೀವು ಹೇಳ್ದಂಗೆ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ನ್ಯಾಯಾಧೀಶರ ಹುದ್ದೆಗಳು ಯಾವಾಗಲೂ ಕೂಡ 4ನೇ 1 ಭಾಗ ಖಾಲಿ ಬಿದ್ದಿರ್ತವೆ, 1/4 ಭಾಗ ಖಾಲಿ ಇದೆ. ಅದು ಕೂಡ ಇವತ್ತು ನಾವು ಕಾಣ್ತಾ ಇರ್ತಕ್ಕಂಥ ಈ ನ್ಯೂನ್ಯತೆಗಳನ್ನು ನಾವು ಸರಿಪಡಿಸ್ಕೊಂಡ್ರೆ ಮತ್ತು ಅಧಿಕಾರದ ವಿಕೇಂದ್ರೀಕರಣ ಆಗಬೇಕು. ಇಡೀ 137 ಕೋಟಿ ಜನಸಂಖ್ಯೆಗೆ ಇಷ್ಟೊಂದು ದೊಡ್ಡ ಭಾರತ ದೇಶಕ್ಕೆ ಒಂದೇ ಒಂದು ಸುಪ್ರೀಂ ಕೋರ್ಟ್. ಬೇಕಾದರೆ ಡೆಲ್ಲಿನಲ್ಲಿ ಒಂದು ಕಾನ್ಸ್ಟಿಟ್ಯೂಷನಲ್ ಬೆಂಚನ್ನೇ ಉಳಿಸ್ಕೊಳ್ಳಿ, ಸಂವಿಧಾನ ಪೀಠ ಮಾತ್ರ ಉಳಿಸ್ಕೊಳ್ಳಿ. ಆದರೆ ಸಿವಿಲ್ ಅಪೀಲ್ಸು, ಕ್ರಿಮಿನಲ್ ಅಪೀಲ್ಸನ್ನು ಇತ್ಯರ್ಥ ಮಾಡೋದಕ್ಕೆ ದಕ್ಷಿಣ ಭಾರತಕ್ಕೆ ಒಂದು, ಈಸ್ಟರ್ನ್ ಇಂಡಿಯಾಗೆ ಒಂದು, ವೆಸ್ಟರ್ನ್ ಇಂಡಿಯಾಗೆ ಒಂದು, ಈ ರೀತಿ ಪೀಠಗಳನ್ನು ಮಾಡೋದರಿಂದ, ಅಧಿಕಾರ ವರ್ಗಾಯಿಸೋದರಿಂದ ಈ ಈ ಈ ಕೆಲಸವನ್ನು ನಾವು ಮಾಡಬೇಕು. ಈ ಎಲ್ಲ ಕೆಲಸಗಳು ಮಾಡೋದರಿಂದ ಕೇವಲ ಸುಪ್ರೀಂ ಕೋರ್ಟ್ ಮಾತ್ರ ಪೀಠಗಳು ರಚಿಸೋದಲ್ಲ. ಈಗ ಹೈಕೋರ್ಟು ಕೂಡ ತನ್ನ ಕೆಲವು ಸ್ವಲ್ಪ ಅಧಿಕಾರವನ್ನು ಜಿಲ್ಲಾ ನ್ಯಾಯಾಲಯಗಳಿಗೆ ನೀಡಬೇಕಾಗಿದೆ, ಜಿಲ್ಲಾ ನ್ಯಾಯಾಲಯಗಳು ತಾಲೂಕಾ ನ್ಯಾಯಾಲಯಗಳಿಗೆ ನೀಡಬೇಕಾಗಿದೆ. ಈ ಅಧಿಕಾರದ ವಿಕೇಂದ್ರೀಕರಣದ ಅವಶ್ಯಕತೆಯೂ ಇದೆ. ಅದನ್ನು ಮಾಡೋದರಿಂದ ಕೂಡ ನಾವು ವ್ಯಾಜ್ಯಗಳ ಇತ್ಯರ್ಥನ ಕಡಿಮೆ ಮಾಡಬಹುದು. ನಮ್ಮ ರಾಜ್ಯದಲ್ಲೂ 2 ಧಾರವಾಡದಲ್ಲಿ ಮತ್ತು ಗುಲ್ಬರ್ಗದಲ್ಲಿ ಸಂಚಾರಿ ಪೀಠಗಳನ್ನ ಈಗ ಪರ್ಮನೆಂಟ್ ಪೀಠಗಳಾಗೋಗಿವೆ, ಶಾಶ್ವತ ಪೀಠಗಳಾಗಿದೆ. ಆ ರೀತಿಯಾದಂಥ ಒಂದು ಪ್ರಯತ್ನಗಳು ಮಾಡಬೇಕು. ಸೊ ಒಟ್ಟಾರೆಯಾಗಿ ಈಗ ನಮ್ಮ ಭಾರತ ದೇಶದ ನ್ಯಾಯಾಂಗ ವ್ಯವಸ್ಥೆ ಒಂದು ಬಹಳ ಪ್ರಧಾನವಾದಂಥ ಒಂದು ಜವಾಬ್ದಾರಿ ಅದರ ಮೇಲಿದೆ. ಸೊ ಹಾಗಾಗಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಂರಕ್ಷಿಸೋದರಲ್ಲಿ, ನಮ್ಮ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡೋದರಲ್ಲಿ ಅದರ ಪಾತ್ರ ಭಾಳ ಮುಖ್ಯವಾಗಿದೆ. ಹಾಗಾಗಿ ಅದರ ಮೇಲೆ ಹೆಚ್ಚಾಗ್ತಾ ಇರುವಂಥ ಒಂದು ಒತ್ತಡ, ಆಮಿಷಗಳು ಮತ್ತು ಅದರ ಒಂದು ಪ್ರಭಾವಗಳನ್ನು, ಸವಾಲುಗಳನ್ನು ಎದುರಿಸಿ ಈ ನ್ಯಾಯಾಂಗ ವ್ಯವಸ್ಥೆಯನ್ನು ಬಲಪಡಿಸಿದರೆ ಮಾತ್ರ ಈ ನ್ಯಾಯಾಂಗ ಕ್ರಿಯಾಶೀಲತೆ ಇವತ್ತು ನಮ್ಮ ದೇಶದ ಸಾಮಾಜಿಕ ಬದಲಾವಣೆಗೆ ಒಂದು ಪೂರಕವಾಗಬಲ್ಲದು ಅಂತ ಹೇಳುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀರಿ. ಇದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಜನರ ಜೀವನಾಡಿ ಜನಮಾಧ್ಯಮ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಪ್ರೋತ್ಸಾಹಿಸಿ.